ಇಷ್ಟು ಚೆನ್ನಾಗಿ ಬೆಂದ್ಕೊಳ್ಬೇಕಿದು. 80% ಬೇಯಬೇಕು, 20% ಅಲ್ಲಿ ಬೇಯಬೇಕು. ಒಳ್ಳೆ ಪಲಾವ್ ಬಣ್ಣನೇ ಬಂತು. ಹೌದು ಹೌದು. ಹಲಸಿನಕಾಯಿ ಹಾಕ್ಬಿಡ್ತೀನಿ. ಒಂದು 2 ನಿಮಿಷ ದಮ್ ಹಾಕ್ಬಿಡೋದು. ಈಗ ಈ ಥರ ಬರಬೇಕು. ಮಸಾಲೆನೂ ಓವರ್ ಆಗಿರಬಾರ್ದು, ಈ ಥರ ಲೈಟಾಗಿರ್ಬೇಕು. ಸಲೀಸಾಗಿ ಪಾಸ್ ಆಗ್ಬಿಡ್ತದೆ. ದಮ್ ಆಗಿರೋ ಜಾಕ್ ಫ್ರೂಟ್ ಬಿರಿಯಾನಿ ಹಲಸಿನಕಾಯಿ. ಗೊತ್ತಲ್ಲ, ಮಾಡೋದು ಈಸಿ. ವೀಕ್ಷಕರೇ ನೋಡಿ, ಹಲಸಿನ ಕೂಸು ಅನ್ಬೇಕಾ ಕಾಯಿ ಅನ್ಬೇಕಾ? ಸರ್ ತಗೊಳ್ಳಿ. ಇವತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಶೈಲಿಯ, ನಿಮ್ಮ ಮದುವೆ ಮನೆಯಲ್ಲಿ ಇದನ್ನು ನೋಡ್ಬಿಟ್ರೆ ಇದು ವೆಜ್ಜಾ ನಾನ್ ವೆಜ್ ಅಂತ ಕೇಳ್ತಾರೆ ಅಂತ. ಹೌದಾ? ಹಲಸಿನಕಾಯಿ ಜಾಕ್ ಫ್ರೂಟ್ ದಮ್ ಬಿರಿಯಾನಿ. ಸರ್ ಜಾಕ್ ಫ್ರೂಟ್ ದಮ್ ಬಿರಿಯಾನಿ, ಜಾಕ್ ಫ್ರೂಟ್ ಪಲಾವ್. ಹಲಸಿನಕಾಯಿ ಹಾಗೆ ತುಂಬಾ ಬಲ್ತಿರ್ಬಾರ್ದು, ಈ ಸೈಜಲ್ಲಿ ಇರ್ಬೇಕು. ಅದರಲ್ಲಿ ಬೀಜ ಬರ್ಬಾರ್ದು, ದಾಣೆ ಅಂತೀವಿ ನಾವು, ಅದಾಗಬಾರ್ದು. ಅದು ಎಳೆದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಬಲ್ತಿರ್ಬಾರ್ದು, ಬಲ್ತಿದ್ರೆ ತಿನ್ನೋಕ್ಕಾಗಲ್ಲ. ಇದ್ರಲ್ಲಿ ಮಾಡ್ಬೋದು, ಕರೆಕ್ಟ್ ಆಗಿದೆ. ಆಯ್ತಾ ಸರ್? ಇವಾಗ ವೀಕ್ಷಕರೇ ನೆನಪಿರಲಿ, ಇದೊಂದು ಟ್ರೆಂಡ್ ಶುರು ಆಗೇ ಆಗುತ್ತೆ. ಹೌದು. ಈಗೇನು ಮಶ್ರೂಮ್ ಬಿರಿಯಾನಿ ಹೋಟೆಲ್ಗಳು ಶುರು ಆಗ್ತವೆ, ಇದೇ ರೀತಿ ಜಾಕ್ ಫ್ರೂಟ್ ಬಿರಿಯಾನಿ ಶುರು ಆಗಲೇಬೇಕು. ಅದ್ಭುತವಾಗಿರ್ತದೆ. ಹೌದು. ನೋಡೋಣ ಸರ್, ಎಷ್ಟು ಅಳತೆ ಮಾಡೋಣ ಸರ್ ರೈಸು? ಈಗ 1 kg ರೈಸ್ ತಗೊಂಡಿದ್ದೀವಿ ಇವತ್ತು. 1 kg ರೈಸು, 1 ಹಲಸಿನಕಾಯಿ. ಬಾಸ್ಮತಿ ರೈಸ್? ಹೌದು, ಬಾಸುಮತಿ ರೈಸ್ ಇದು. 1 ಹಲಸಿನಕಾಯಿ. ಬಾಸುಮತಿ ರೈಸಲ್ಲಿ ಮಾಡ್ಬೋದು, ಇಲ್ಲ ಜೀರಾ ರೈಸಲ್ಲೂ ಮಾಡ್ಬೋದು. ಬಾಸುಮತಿ ರೈಸಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಅನ್ಕೊಂಡಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಮಾಡಿದೀವಿ ಎಲ್ಲ ಕಡೆ. ನೋಡಿ, ಈರುಳ್ಳಿ, ಹಚ್ಚಿರುವಂತ ಟೊಮೊಟೊ, ಆಮೇಲೆ ಇದು ಕಾಯಿ ಮತ್ತೆ ಪುದೀನ, ಕೊತ್ತಂಬರಿ, ಇದು ರುಬ್ಬಿಟ್ಕೊಳ್ಬೇಕು. ಆಮೇಲೆ 1 ಹಲಸಿನಕಾಯಿ ಚಿಕ್ಕದು, ಹಸಿಮೆಣಸು ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಜಾಪತ್ರೆ, ಏಲಕ್ಕಿ, ಗೋಡಂಬಿ, ಲವಂಗ, ಉಪ್ಪು, ತುಪ್ಪ, ಚಕ್ಕೆ. ಓಕೆ, ಇಷ್ಟು ಐಟಮ್ ಇದೆ ಈಗ. ಇದೆ. ಹೌದು. ಇದರಲ್ಲಿ ನಾವು ರುಬ್ಕೊಳ್ಳುವಂಥದ್ದು ತೆಂಗಿನಕಾಯಿ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಕರಿಬೇವು. ಓಕೆ, ಕೊತ್ತಂಬರಿ ಕರಿಬೇವು ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಅಷ್ಟೇ. ಶುರು ಮಾಡೋಣ. ಹೌದು, ಇದನ್ನೀಗ ರುಬ್ಬಿ ಇಟ್ಕೊಳ್ತೀವಿ. ಹಾಗೆ ಹಲಸಿನಕಾಯಿನ ಹಚ್ಚಿ ಇಟ್ಕೊಳ್ತೀವಿ. ಹಚ್ಚಿ ತೋರಿಸ್ತೀವಿ ನನಗೆ. ಈ ಥರ ಕಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಸೊನೆ ಇರುತ್ತೆ. ಆ್ಯಕ್ಚುಲಿ ಹಲಸಿನಕಾಯಿ ಸೊನೆ ಇರುತ್ತೆ. ಒಳ್ಳೆ ಶಾರ್ಪ್ ಇರೋ ಚಾಕಲ್ಲಿ ಕಟ್ ಮಾಡ್ಕೊಳ್ಬೇಕು ಈ ಥರ. ಈ ಥರ ಸರ್? ಹೌದು. ಸ್ಟಾರ್ಟಿಂಗಲ್ಲಿ ಬರುತ್ತೆ, ಆಮೇಲೆ ಎತ್ಬಿಡುತ್ತೆ. ಅದನ್ನು ಹಚ್ಚಿಬಿಟ್ಟು ನೀರಿಗೆ ಹೋಗ್ಬಿಡುತ್ತೆ. ನೋಡಿ ಯಾರು ಬಂದಿದ್ದಾರೆ ಇವತ್ತು. ನೋಡಿ, ನಮ್ಮ ಮಗಳು. ಏನು ಹೆಸರು? ಆತ್ಮಿಕಾ. ಇವತ್ತು ಜಾಕ್ ಫ್ರೂಟ್ ಬಿರಿಯಾನಿ ತಿನ್ನೋಕೆ ಆತ್ಮಿಕಾ ಬಂದಿದ್ದಾಳೆ. ಹೌದು. ಹೀಗೆ ನಾವು ಕಟ್ ಮಾಡುವಾಗಲೇ ಮಧ್ಯದೊಂದು ಉಳ್ಕೊಬಿಡುತ್ತೆ. ಹಾಗೆ ಈಗ ಕಟ್ ಮಾಡಿದಾಗ, ಈ ರೀತಿ ಕಟ್ ಮಾಡಿದಾಗ ನೋಡಿ, ಇದು ಉಳ್ಕೊಬಿಡುತ್ತೆ ಹೀಗೆ. ಹೌದು, ದಿಂಡು ಮಧ್ಯದಿರೋ ತಿರ್ಲು. ನಮ್ಮ ಭಾಷೆಯಲ್ಲಿ ಗೂಜ್ ಅಂತೀವಿ ನಾವು. ಹಲಸಿನಕಾಯಿ ಗೂಜ್. ನೋಡಿ, ನಮ್ಮೂರಲ್ಲಿ ಇದರಲ್ಲಿ ಚಟ್ನಿನೂ ಮಾಡ್ತಾರೆ. ಇದನ್ನು ನೀರಲ್ಲಿ ನೆನೆ ಹಾಕಿಬಿಟ್ಟು ಒಂದು ವಾರ ಆದಮೇಲೆ ತೆಗೆದು ಇದನ್ನು ಚಟ್ನಿ ಮಾಡ್ತಾರೆ. ಇದು ಹಚ್ಚಿದ ತಕ್ಷಣ ಇದು ನೀರಿಗೆ ಹಾಕೋಬೇಕು. ಆ ಸೊನೆ ಎಲ್ಲ ಇದೆಯಲ್ಲ, ನೀರಲ್ಲಿ ಹೋಗುತ್ತೆ ಒಂದ್ಸಲಿ ತೊಳೆದಾಗ. ಈಗ ಹಲಸಿನಕಾಯಿ ಕಟ್ ಮಾಡಿ ರೆಡಿಯಾಗಿ ಬಂದಿದೆ ನೋಡಿ. ಈ ಥರ ಇದೆ. ನೀರಿಗೆ ಹಾಕಿ ನೆನೆ ಹಾಕೊಂಡಿದ್ದೀವಿ. ಇದನ್ನ ಏನು ಮಾಡ್ಬೇಕಂದ್ರೆ ಬೇಯಿಸ್ಕೊಳ್ಬೇಕು ಒಂದ್ಸಲ. ಈ ಥರ ನೀರು ಕುದಿದು ಬಂದ ತಕ್ಷಣ ಇದನ್ನು ಬೇಯಿಸ್ಕೊಳ್ಬೇಕು. ಇದನ್ನು ಬೇಗ. ಹೌದು, 80% ಇದರಲ್ಲಿ ಬೇಯಬೇಕು. ಹೌದಾ? ಹೌದು, ಸಪ್ರೇಟ್ ಆಗಿ. ಹೌದು. 20% ಬಾತಲ್ಲಿ ಆಗ್ಬೇಕಷ್ಟೇ. ಬೇಯಿಸುವಾಗ ಒಂಚೂರು ಅರಿಶಿನ ಪುಡಿ. ಆಯ್ತಾ? ಓಕೆ. 1 ಟೀ ಸ್ಪೂನ್ ಆಯಿಲ್. 1 ಟೀ ಸ್ಪೂನ್ ಆಯಿಲು, ಅರ್ಧ ಚಮಚೆ ಅರಿಶಿನ. ಅರ್ಧ ಚಮಚೆ ಅದ್ರ ಪಾಡಿಗೆ ಅದು ಬೇಯ್ತಾ ಇರಲಿ ಇವಾಗ. ಆಯ್ತಾ? ಇದಕ್ಕೆ ಮತ್ತೆ ಉಪ್ಪು, ಸ್ವಲ್ಪ ಖಾರ ಹಾಕ್ಬೇಕು ನಾವು. ಪ್ರಮಾಣ 40% ಬೇಯಬೇಕು. ಬೆಂದಾದ್ಮೇಲೆ ಉಪ್ಪು ಹಿಡಿಯುತ್ತೆ. ಮೊದಲೇ ಹಾಕಿದ್ರೆ ಅದು ಬೇಯಲ್ಲ. ಅಥವಾ ತೋರಿಸ್ತೀನಿ ಇವಾಗ. ನೆಕ್ಸ್ಟ್ ಇದರಲ್ಲಿ ಬಾತ್ ಮಾಡ್ಕೊಳ್ಳೋದು ಈ ಪಾತ್ರದಲ್ಲಿ. ಇವತ್ತು ಕುಕ್ಕರ್ ಬೇಡ, ಇದ್ರಲ್ಲಿ ತೋರಿಸ್ತೀನಿ ಓಪನ್ ಆಗಿ. ಆಯ್ತಾ? ಸೂಪರ್ ಸರ್. ಹೌದು, ದಮ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಕುಕ್ಕರ್ ಹೆಂಗಿದ್ರು ಹಾಗೆ ಆಗುತ್ತೆ. ಇದೆ ಮದುವೆ ಮನೆ ತರ. ಹೌದು ಹೌದು, ಇದು ಹೆಂಗೆ ತೋರಿಸ್ತೀವಿ ನೋಡಿ. ಈ ಬಾತು ಚೆನ್ನಾಗಿರುತ್ತೆ. ಆಯ್ತಾ? ಇದು ಓಪನ್ ಆಗಿ ಬೆಂದ್ಬಿಡುತ್ತೆ ಎಲ್ಲ. ಓಕೆ. ಇಲ್ಲಿಗ ಸ್ಟಾರ್ಟಿಂಗಲ್ಲಿ ಆಯಿಲ್ ಹಾಕೊಳ್ಬೇಕು, ಸ್ವಲ್ಪ ಒಳ್ಳೆ ಎಣ್ಣೆ. ಆಯ್ತಾ?
ಒಲೆ ಎಣ್ಸಿದ್ದೀನಿ. ಒಳ್ಳೆ ಆಯಿಲ್ ಬಾತಿಗೆ ಚೆನ್ನಾಗಿರುವಂಥ ಆಯಿಲ್. 100 ಗ್ರಾಮ್ ಆಯಿಲ್ ಬೇಕು. ತುಪ್ಪ ಎಣ್ಣೆ ಅಂತಲ್ಲ, ತುಪ್ಪ ಎಣ್ಣೆ ಸೇರಿ ಒಂದು 100 ಗ್ರಾಮ್ ಬೇಕೇ ಬೇಕಾಗುತ್ತೆ. ಇಲ್ಲ ನೋಡಿ, ಸ್ಟಾರ್ಟಿಂಗಲ್ಲಿ ಒಂದು 1/4 kg ಆಗುವಷ್ಟು ಈರುಳ್ಳಿ, 1/4 kg ಅಲ್ಲ, ಒಂದು 200 ಗ್ರಾಮ್ ಇದೆ ಆಯ್ತಾ. ಆನಿಯನ್, ಯಾವುದೇ ದಮ್ ಬಾತ್ಗಳಿರಲಿ ಅದಕ್ಕೆ ಈರುಳ್ಳಿನೇ ಮೇಯ್ನು. ಈರುಳ್ಳಿ ಆದಮೇಲೆ ಚಕ್ಕೆ, ಒಂದು 3 ತುಂಡು ಚಕ್ಕೆ ಆಯ್ತಾ, ಸಾಕಾಗತ್ತೆ. ಆಮೇಲೆ ಮರಾಠಿ ಮೊಗ್ಗು, ಪೈನಾಪಲ್ ಮರಾಠಿ ಮೊಗ್ಗು ಒಂದು 4 ಹಾಕಿದ್ದೀನಿ. ಇದು ಅನಾನಸು ಹಾಕಿದ್ರಾ? ಹೌದು. ಓಕೆ. ಲವಂಗ ಒಂದು 5-6 ಪೀಸ್ ಆಯ್ತಾ. ಪಲಾವ್ ಎಲೆ ಸಾಕು, ಒಂದು ಸೈರಿಗೆ 1 kg ಇಷ್ಟು ಸಾಕಾಗುತ್ತೆ. 4-5 ತುಂಡು ಲವಂಗದ ಎಲೆ. ಇದು ಚೆನ್ನಾಗಿ ಎಷ್ಟು ಪ್ರಮಾಣದಲ್ಲಿ ಫ್ರೈ ಆಗಬೇಕು. ಗೋಡಂಬಿ ನೀವು ಎಷ್ಟು ಇಷ್ಟ ಎಲ್ಲ ರುಚಿ ಬೇಕಾದಷ್ಟು ಅಥವಾ ಬಟಾಣಿ ಬದಲು ಇದನ್ನು ಹಾಕ್ತಾ ಇದ್ದೀವಿ. ಸಾಕಾಗತ್ತೆ, ಎಷ್ಟು ಬೇಕಷ್ಟು ಅಷ್ಟು. 100 ಗ್ರಾಮ್ ಇರಲಿ ಆಯಿತಾ. ಅದಾದಮೇಲೆ ಬೆಳ್ಳುಳ್ಳಿ ಪೇಸ್ಟ್ 2-2.5 ಆಯಿತಾ. ಶುಂಠಿ 1 ಟೀ ಸ್ಪೂನ್. ಮೆಣಸಿನ್ಕಾಯಿ ಇದು ನೋಡಿ ಹಾಕಬೇಕು, ಖಾರ ಇರುತ್ತೆ. 2 ಟೀ ಸ್ಪೂನ್ ಹಾಕಿದ್ದೀನಿ. ನೋಡ್ಕೊಳ್ಳಿ, ಖಾರ ಕಡಿಮೆ ಆದ್ರೆ ಮತ್ತೆ ಹಾಕೊಳ್ಳಿ. ನೋಡಿ ಫ್ರೈ ಆಗ್ತಿದೆ. ಹಲಸಿನಕಾಯಿ ಅರ್ಧ ಬೆಂದಿದೆ, ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ. ಹೌದು, ಇದು ಉಪ್ಪು ಇಟ್ಕೊಳ್ಬೇಕು ಚೆನ್ನಾಗಿ. ಅದಕ್ಕೆ ಒಂಚೂರು ಸ್ವಲ್ಪ ಖಾರ ತಗೊಳ್ಬೇಕಲ್ಲ, ಇಲ್ಲ ತಗೊಳ್ಳಲ್ಲ. ಹೌದು. ಈಗ ರುಬ್ಬಿಟ್ಟಿರುವಂಥ ತೆಂಗಿನಕಾಯಿ ತುರಿ ಆಗಲೇ ತೋರಿಸಿ. ಹೌದು, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕೊಂಡಿದ್ದೀವಿ ಆಯ್ತಾ. ನೋಡಿ, ಇದರಲ್ಲಿ ಅಳತೆ ಎಲ್ಲ ಹಾಕ್ತೀನಿ. ಇದರಲ್ಲಿ 1 kg 2 ಅಕ್ಕಿ ಬರುತ್ತೆ, ಅರ್ಧ kg ಇದು. 2 ಅಕ್ಕಿ ಹಾಕಿದ್ದೀನಿ. 2 ಅಕ್ಕಿ ಅಂದರೆ 4ರಷ್ಟು ನೀರು ಹಾಕ್ಬೇಕು. 4 ನೀರು ಹಾಕ್ಬೇಕು, 1ಕ್ಕೆ 2. ಆ ಕಾಯಿ ಹಲ್ ಸೇರಿಸಿ 4 ಆಗುತ್ತೆ. ಹೌದು, 2 ಕೈ ಪಾತ್ರ ಅಕ್ಕಿಗೆ 4 ಕೈ ಪಾತ್ರ ನೀರು. ಓಕೆ. ನೀರು ಅಂದರೆ ಕಾಯಿ ಹಾಲು ಸೇರಿ ಡಬಲ್ 1:2. ಸರಿ, ಕುದೀತಾ ಇದೆ ನೋಡಿ. ಆಗಿದೆ. ಟೊಮೊಟೊ ಈಗ ಟೊಮೊಟೊ ಹೌದು, 1-2 ಟೊಮೊಟೊ ಹಾಕಿದ್ದೀನಿ, ಸಣ್ಣ ಸಣ್ಣದು ಆ್ಯಪಲ್ ಟೊಮೊಟೊ. ಅದಕ್ಕೆ ಗರಂ ಮಸಾಲ 3 ಟೀ ಸ್ಪೂನ್. ಬೇಕಾದ್ರೆ ರೆಡಿ ತರ್ಬೋದು, ಇಲ್ಲಾಂದ್ರೆ ನಾವು ಮಾಡಿದ್ದಾರು ಆಗುತ್ತೆ, ಯಾವ್ದಾದ್ರು ಆಗುತ್ತೆ. ಗರಂ ಮಸಾಲ ಚೆನ್ನಾಗಿರುತ್ತೆ. ಧನಿಯಾ ಪುಡಿ 2 ಟೀ ಸ್ಪೂನ್. 1/4 ಟೀ ಸ್ಪೂನ್ ಆಗುತ್ತೆ ಅರಿಶಿನ. 1/4 ಟೀ ಸ್ಪೂನ್. ಜಾಸ್ತಿ ಹಾಕ್ಬಾರ್ದು, ಚಿತ್ರಾನ್ನ ಕಾಣುತ್ತೆ. ಹೌದು. ಉಪ್ಪು ಹಾಕ್ತಾ ಇದ್ದೀನಿ. ರುಚಿ ತಕ್ಕನಾಗ ಉಪ್ಪು ಬೇಕಾದ್ರೆ ನೋಡಿ ಹಾಕೊಳ್ಬೇಕು. ಆಮೇಲೆ ಅದಾದ್ಮೇಲೆ ಈ ಕಡೆ ತೊಳೆದಿಟ್ಟಿರುವಂತ ಅಕ್ಕಿ, ತೊಳೆದು ನೆನೆಕಿಟ್ಟಿದ್ವಿ. ಈ ಪ್ರಮಾಣದಲ್ಲಿ ಹಾಕ್ಬೋದು ಈಗ. ಹೌದಾ? ಸರ್, ಇದಾಗಿದೆ ಇವಾಗ ನೋಡಿ. ಇಷ್ಟು ಚೆನ್ನಾಗಿ ಬೆಂದ್ಕೊಳ್ಬೇಕು. ಇದು 80% ಬೇಯಬೇಕು, 20% ಅಲ್ಲಿ ಬೇಯಬೇಕು. ಕರೆಕ್ಟ್. ಇದು ರೆಡಿ ಆಗಿದೆ. ಅದನ್ನು ಬಸಿ ಹಾಕೊಳ್ತೀವಿ ಈಗ. ಇದನ್ನು ನೀರು ಯೂಸ್ ಮಾಡಲ್ಲ. ಆಯ್ತು. ತೊಳೆದು ನೆನೆ ಹಾಕಿರುವಂತ ಅಕ್ಕಿ, ಬಾಸುಮತಿ ರೈಸ್ ಹಾಕ್ತಾ ಇದ್ದೇನೆ ಈಗ. ಇದ್ರಾಗೆಲ್ಲ ಮಾಡುವಾಗ ಸ್ವಲ್ಪ ಮಾಡೋಕ್ಕಾಗಲ್ಲ. ಇಂಥ ಪಾತ್ರದಲ್ಲಿ ಮಾಡುವಾಗ, ದಮ್ ಹಾಕುವಾಗ, ಯಾಕಂದ್ರೆ ವೆಜ್ ದಮ್ ಬಿರಿಯಾನಿ ಇದು. ಇದ್ರಲ್ಲಿ ದಮ್ ಹಾಕ್ರೆ ಮಾತ್ರ ಅದು. ಕುಕ್ಕರ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಒಳ್ಳೆ ಪಲಾವ್ ಬಣ್ಣನೇ ಬಂತು. ಹೌದು. ಸರ್, ಈಗ ಬೆಂದಿರುವಂತ ಹಲಸಿನಕಾಯಿ ಹಾಕ್ಬಿಡ್ತೀನಿ. ಸ್ವಲ್ಪ ಪುದೀನ, ಕೊತ್ತಂಬರಿ, 2 ಟೀ ಸ್ಪೂನ್ ತುಪ್ಪ,
ಇದರಲ್ಲಿ ಮೇನ್ ಆಗಿ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಆದ್ರೆ ಸರಿ. ಆಮೇಲೆ ನೀರಿನ ಪ್ರಮಾಣ ಕರೆಕ್ಟ್ ಹಾಕ್ಬೇಕು. ಒಂದೇ ಸರಿ ಹಾಕ್ಬೇಕು, ಪದೇ ಪದೇ ಹಾಕ್ಬಾರ್ದು. ಒಂದೇ ಸರಿ, 1ಕ್ಕೆ 2ರಷ್ಟು ನೀರು. 1.5 ಆದ್ರೆ ಕುಕ್ಕರ್ ಆದ್ರೆ 1.5. ಚಲಿ ಮಾಡೋದಲ್ಲ ದಮ್ ಬಿರಿಯಾನಿ ಎಲ್ಲ ಹೀಗೆ. ಈಗ ದಮ್ಮರವರೆ ಕಾಯ್ಬೇಕು ಅಷ್ಟೇ ಅಲ್ಲ ಸರ್? ಮುಗೀತು ಅಷ್ಟೇ, ಮುಗೀತು ನೋಡಿ. ಈಗ ಕೊನೆಯಲ್ಲಿ ಲಿಂಬು ರಸ ನಾನು ಕೊನೆಯಲ್ಲಿ ಹಾಕ್ತಿದ್ದೀನಿ. ಯಾಕಂದರೆ ಫಸ್ಟೇ ಹಾಕಿದ್ರೆ ಹುಳಿಗೆ ಬೇಯಲ್ಲ, ಅಕ್ಕಿಗಳೆಲ್ಲ ಹೊಡ್ಕೊಳ್ಳಲ್ಲ, ಬೇಯಲ್ಲ ಸರಿಯಾಗಿ. ಒಂದು 5 ಚಮಚ ಹಾಕಿದ್ವಿ. ಹೌದು, 1 ಅಥವಾ 2 ನಿಂಬೆಹಣ್ಣು. ಒಂದು 2 ನಿಮಿಷ ದಮ್ ಹಾಕ್ಬಿಡೋದು. ಈಗ ಸರಿ, ಈಗ ಆಗಿದೆ ನೋಡಿ, ಬಂದಿದೆ, ಗೊತ್ತಾಗುತ್ತೆ. ಅಕ್ಕಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಆಗಿದೆ. ಈ ಪ್ರಮಾಣದಲ್ಲಿ ಈ ಹಂತದಲ್ಲಿ ದಮ್ ಹಾಕ್ಬೇಕು ನೋಡಿ. ರೌಂಡಲ್ಲಿ ಆಗಿದೆ. ಈಗ ದಮ್ ಹಾಕ್ತೀನಿ. ದಮ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ಆದ್ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈಗ ಅದ್ರ ಮೇಲೆ ಎಲೆ ಹಾಕ್ಬೇಕು, ಬಾಳೆ ಎಲೆ ನೋಡಿ. ದಮ್ ಹಾಕೋ ಪ್ರೊಸೀಜರ್ ಹೀಗೆ ಹೀಗೆ ಥರ, ಎಲ್ಲೂ ಗಾಳಿ ಹೋಗ್ಬಾರ್ದು ಒಳಗಂತ ನೋಡಿ. ಈ ಥರ ಫುಲ್ಲು ಕವರ್ ಮಾಡ್ತೀವಿ. ಅದ್ರ ಮೇಲೆ ತೊಳೆದು ಒದ್ದೆ ಮಾಡಿರುವಂತ ಅನ್ನದ ಗೋಣಿ ಇದು, ಆಯ್ತಾ? ಇದು ಅನ್ನದ ಗೋಣಿ. ಹೌದು, ಅನ್ನ ಬಸಿಯುವಂತ ಗೋಣಿ ಇದು. ಬೇರೆ ಯಾವ್ದು ಹಾಕ್ಬಾರ್ದು, ಯಾವ್ದಕ್ಕೆ ಯೂಸ್ ಆಗಲ್ಲ. ಹೌದು, ಇದು ಬರೀ ಅನ್ನ ಮಾಡೋದು ಹಾಕ್ತೀರಾ? ಹೌದು, ಹಿಂಗೆ ಹಾಕ್ಬಿಟ್ಟು. ಹೌದು, ಈ ತರ ಬಾರದ್ದು ಏನಾದ್ರು ಇಡಬೇಕು. ಈ ತರ ಸರಿ. ಇದು ಒಂದು 10 ನಿಮಿಷ ಬಿಡ್ಬೇಕಾ? ಹೌದು, ಪಕ್ಕ 10 ನಿಮಿಷ. ಸರ್ ಈಗ ಆಗಿದೆ, 10 ನಿಮಿಷ ಆಗಿದೆ ನೋಡಿ. 10 ನಿಮಿಷ ಆಯ್ತಲ್ಲ ಸರ್? ಹೌದು, ದಮ್ ತೆಗಿಯೋ ವಿಧಾನ ಇದೆ. ದಮ್ ತೆಗಿತೇನೆ ನೋಡಿ. ಮೇಲೆ ಹಾಕಿರುವಂತ ಬಾಳೆ ಎಲೆ ದಮ್ ಹೊಡೆಯುವಂತ ಇದ್ದಾನೆ. ದಮ್ ಹಾಕೊಂಡು ಹೊಡಿಬೇಕು, ಅದು ಹೊಡಿಬೇಕು. ಸರ್ ಬಾ, ಪಕ್ಕಾ ಬಿಟ್ಟಿದೆ. ಆ ಬಣ್ಣ ನೋಡಿ, ಬಣ್ಣ ನಿಮ್ಮ ಜಾಕ್ ಫ್ರೂಟ್ ದಮ್ ಬಿರಿಯಾನಿ ಈ ತರ ಬರಬೇಕು. ಮಸಾಲೆನೂ ಓವರ್ ಆಗಿರ್ಬಾರ್ದು, ಈ ತರ ಲೈಟ್ ಆಗಿರ್ಬೇಕು. ಸರ್, ಜಾಕ್ ಫ್ರೂಟ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಜಾಕ್ ಫ್ರೂಟ್ ದಮ್ ಬಿರಿಯಾನಿ ನೋಡಿ. ಸರ್ ನೋಡಿ ಸರ್, ಈಗ ನಮ್ಮ ಮದುವೆ ಮನೆಗಳಲ್ಲಿ ನಾವು ಇದೇ ರೀತಿ ಮಾಡೋದು. ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಒಳ್ಳೆ ಫುಡ್ ಇದು. ಹೌದೌದು, ತುಂಬಾ ಜಾಕ್ ಫ್ರೂಟ್ ದಮ್ ಬಿರಿಯಾನಿ ಮಾಡ್ತೀವಿ, ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ. ಇದರಲ್ಲೂ ತುಂಬಾ ಇಷ್ಟಪಡ್ತಾರೆ. ಆ 3-4 ಬಿರಿಯಾನಿಯಲ್ಲಿ ಇದು ಫಸ್ಟ್. ಅವ್ರು ಹೇಳಿಲ್ಲ ಅಂದ್ರೂ ನಾವು ಹೇಳ್ತೀವಿ, ಇದು ಮಾಡಿಸಿ ಅಂತ ಹೇಳ್ತೀವಿ. ತುಂಬಾ ಎಲ್ಲ ಜನ ಇಷ್ಟಪಡ್ತಾರೆ, ನಮ್ಗೆ ಗೊತ್ತಿದೆಯಲ್ಲ. ಇದು ಬಂದು ಜಾಕ್ ಫ್ರೂಟ್, ಮತ್ತೇನು ಅನ್ಕೋಬೇಡಿ ನೀವು. ಜಾಕ್ ಫ್ರೂಟ್ ದಮ್ ಬಿರಿಯಾನಿ ಟೇಸ್ಟ್ ಒಂದೇ ಬಾಕಿ. ಇವಾಗ ನೀವು ಜಾಕ್ ಫ್ರೂಟ್ ಅಂತ ಒತ್ತಿ ಹೇಳಿದಾಗ ಮಾತ್ರ ಗೊತ್ತಾಗೋದು ಜಾಕ್ ಫ್ರೂಟ್ ಅಂತ. ಸೊ ಫಸ್ಟ್ ಸರ್, ನಿಮ್ದು ಆ ಒಂದು ಬಿರಿಯಾನಿ ಬಾಸ್ಮತಿ ರೈಸ್ ನೀವು ಹಾಕೊಂಡಿದ್ ಮಸಾಲ ಎಲ್ಲ ಟೇಸ್ಟ್ ಮಾಡ್ಬಿಡ ಫಸ್ಟ್, ಆಮೇಲೆ ಜಾಕ್ ಫ್ರೂಟ್ ಹೋಗೋಣ. ಅದಕ್ಕೆ ಸರ್ ಇದನ್ನ ನಂಬರ್ 1 ಅಂತೆ ಅವರೇ ಹೇಳಿದ್ರು. ನಂಬರ್ 1 ಇದನ್ನ ಆರ್ಡರ್ ಮಾಡೋದು, ಇದನ್ನ ಇಷ್ಟಪಡೋದು. ಯಾಕೆ ಅಂತ ಒಂದೇ ತುತ್ತಲ್ಲಿ ಗೊತ್ತಾಗುತ್ತೆ. ಬಾಬಾ ನಾವಿನ್ನೂ ಜಾಕ್ ಫ್ರೂಟ್ ಬಿಡ್ತೀನಿ ತಿನ್ನಿ ಅಲ್ಲ? ಹೌದು. ನೀವು ಇದನ್ನ ಹಿಂಗೆ ಬಿಡಿಸಿದಾಗ ನೋಡ್ರಿ ಇದು ನೋಡಿ, ಇದನ್ನ ಬಿರಿಯಾನಿ ರೈಸ್ ಒಟ್ಟಿಗೆ ನೋಡಿ ಹೇಗಿದೆ. ಸಲೀಸಾಗಿ ಪಾಸ್ ಆಗ್ಬಿಡ್ತದೆ. ದಮ್ ಆಗಿರೋ ಜಾಕ್ ಫ್ರೂಟ್ ಬಿರಿಯಾನಿ, ಹಲಸಿನಕಾಯಿ. ಸರ್, ಒಂದೇನಂದ್ರೆ ಇದು ನಮಗೆ ಆರೋಗ್ಯಕ್ಕೆ ಪೂರಕ ಸರ್. ಪ್ರತಿಯೊಬ್ಬರು ಹೇಳ್ತಾರೆ, ಕಾಮೆಂಟ್ ಹಾಕ್ತಾರೆ. ಆ ಕಾಮೆಂಟ್ಗಳಿಗೆ ನೀವೇ ಆನ್ಸರ್ ಮಾಡ್ಬೇಕು. ಮಾಡ್ತೀನಿ. ಅದ್ಭುತ ಕಾಮೆಂಟ್ಸು. ಒಂದು ಪರ್ಟಿಕ್ಯುಲರ್ ಕಾಮೆಂಟ್ ಇತ್ತು ಸರ್, ನಿಮ್ಮ ಕಡೆಯಿಂದ ಹಲಸಿನಕಾಯಿದು ಅದ್ಭುತವಾಗಿ ಮಾಡ್ತಾರೆ, ಮಾಡಿಸಿ ಅಂತ. ಇವತ್ತು ನಾವು ಮಾಡಿಸಿದ್ವಿ ನೀವು ಕೇಳಿದ್ದಕ್ಕೆ. ಸೊ ಅವರಿಂದ ಕಾಮೆಂಟ್ ಬಂದೇ ಬರ್ತದೆ, ನೀವು ಆನ್ಸರ್ ಮಾಡಬೇಕು. ಮುಂದಿನ ಸಲ ಇನ್ನೂ ಅದ್ಭುತ ರೆಸಿಪಿಗಳು ಸಿಗ್ತವೆ. ನೀವು ಒಟ್ಟಿಗೆ ಸವಿಯೋಣ, ಮನೇಲಿ ಮಾಡ್ಕೊಂಡು ನಮ್ಗೆ ಹೇಳ್ಬೇಕು. ನೀವು ಮಾಡಿ ಹೌದು, ನೀವು ಮಾಡಿ ಹೇಳ್ಬೇಕು. ಹೌದು, ಗೊತ್ತಲ್ಲ, ಮಾಡೋದು ಈಸಿ. ಹದವಾದ, ಹೌದು, ಒಳ್ಳೆ ಹಲಸಿನಕಾಯಿ ಸಿಗ್ಬೇಕು, ಕಾಯಿ ಇರ್ಬೇಕು, ಬಲ್ತದ್ದಿರ್ಬಾರ್ದು. ಸರಿ, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಮುಂದಿನ ಸಂಜೆಗೆ ನೀವು ಇನ್ನೊಂದು ರೆಸಿಪಿ ಒಟ್ಟಿಗೆ ಸಿಗೋಣ. ನಮಸ್ಕಾರ.
ನಿಸ್ವಾರ್ಥ ಗುಣದಿಂದ. ಅದಕ್ಕೆ ನಾವು ಪೂಜನೀಯ ಹೆಣ್ಣು ಅಂತ ಹೇಳ್ತೀವಲ್ಲ. ಯಾವ್ದಕ್ಕೋಸ್ಕರ ಅಂದ್ರೆ ನೋಡಿ, ಅಷ್ಟು ವರ್ಷಗಳ ಕಾಲ ತಂದೆ ಮನೆಯಲ್ಲಿ ಬೆಳೆದು, ತಂದೆ ತಾಯಿ ಮೇಲೆ ಪ್ರೀತಿ ಇಟ್ಕೊಂಡು, ಅವ್ರ ಮೇಲೆ ವ್ಯಾಮೋಹ ಇಟ್ಕೊಂಡು, ಅವ್ರ ಮೇಲೆ ಪರಿಪೂರ್ಣವಾದ ಮನಸ್ಥಿತಿ ಇಟ್ಕೊಂಡು, ನಿಸ್ವಾರ್ಥದಿಂದ ಅವ್ರ ಮನೆ ಬಿಟ್ಟು ನಿಮ್ ಮನೆಗೆ ಬಂದ್ಬಿಡ್ತಾರೆ. ಅದಕ್ಕೆ ಹೆಣ್ಣು ಪೂಜನೀಯ ಅಂತ ಹೆಸರು ಹೇಳುವಂಥದ್ದು. ನಮಸ್ಕಾರ. ನಮಸ್ಕಾರ ಸರ್. ಮೈಸೂರಿಗೂ ಬಂದ್ರಿ? ಮೈಸೂರಿಗೆ ಕೂಡ ಬಂದ್ಬಿಟ್ಟು ನಾವು ಆಕ್ಚುಲಿ ವೀಕ್ಷಕರಿಗೆ ಹೇಳ್ತಾ ಇದ್ದೆ, ಮೀಟ್ ಆಗೋಣ ಸ್ಪೆಷಲ್ ಅಂತ ನೀವು ಹೇಳಿದ್ರಿ. ಈ ಮದುವೆ ಯಾವ ರೀತಿ ನೀವೇ ಹೇಳ್ಬೇಕು ಸರ್ ವೀಕ್ಷಕರಿಗೆ? ಸ್ಪೆಷಲ್ ಅಂದ್ರೆ ಮಾಮೂಲಿ ಬ್ರಾಹ್ಮಿನ್ಸ್ ಮದುವೆ ಇದು. ಇಲ್ಲಿ ಎಲ್ಲ ಈರುಳ್ಳಿ ಹಾಕುವಂತ ಐಟಮ್ಗಳೇ ಇರೋದು. ಆದ್ರೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇನೆ 2 ದಿನ ಅಡಿಗೆ. ಅಂದ್ರೆ ವೆಜ್ ಕೊಲ್ಲಾಪುರಿ ಇದೆ, ವೆಜ್ ಜಾಕ್ ಫ್ರೂಟ್ ಬಿರಿಯಾನಿ, ದಮ್ ಬಿರಿಯಾನಿ ಇದೆ, ಅದು ಕೊಟ್ಟೆ ಬಿರಿಯಾನಿ, ಅದು ಕೊಟ್ಟೆಯೊಳಗೆ ಹಾಕ್ತಿವಿ. ಹೌದೌದು, ಅದನ್ನ ಹಲಸಿನ ಹಣ್ಣಿನ ಕೊಟ್ಟೆಯೊಳಗೆ ಹಾಕ್ಬಿಟ್ಟು ಇದು ಮಾಡ್ತೀವಿ, ಸರ್ವ್ ಮಾಡ್ತೀವಿ. ಹೌದಾ? ವೆಜ್ ಜಾಕ್ ಫ್ರೂಟ್ ದಮ್ ಬಿರಿಯಾನಿ ಅಂತ ಅದು ಇದೆ. ವೆಜ್ ಜಾಕ್ ಫ್ರೂಟ್ ಕೊಟ್ಟೆ ದಮ್ ಬಿರಿಯಾನಿ. ಇವತ್ತು ನಾವು ವ್ಯಾಲೆಂಟೈನ್ಸ್ ಡೇ 14 ಫೆಬ್ರವರಿ ಬಂದಿರೋದು ವೀಕ್ಷಕರ ಬೆಳಿಗ್ಗೆ. ಹೌದು, ನಾವು ಇಲ್ಲಿ ಆಕ್ಚುಲಿ ನಿನ್ನೆನೆ ಬಂದಿದ್ದೀವಿ ಇಲ್ಲಿಗೆ. ನಿನ್ನೆ ಬೆಳಿಗ್ಗೆ ತಿಂಡಿ ಇತ್ತು, ರಾಗಿ ಹಲ್ವಾಯಿ, ಆಮೇಲೆ ತಟ್ಟೆ ಇಡ್ಲಿ, ಬೆಣ್ಣೆ, ಸಾಗು, ನುಚ್ಚಿನುಂಡೆ ನಿನ್ನೆ ಬೆಳಿಗ್ಗೆ ತಿಂಡಿಗೆ. ಆಮೇಲೆ ಮಧ್ಯಾಹ್ನ ಊಟ ಇತ್ತು. ಮಧ್ಯಾಹ್ನ ಊಟದಲ್ಲಿ ಸ್ಪೆಷಲ್ ಅಂದ್ರೆ ಪೈನಾಪಲ್ ಹೋಳಿಗೆ ಇತ್ತು. ಆಕ್ಚುಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ್ದು ಮದುವೆ ಮನೆಗೆ ಮಾಡೋ ದೊಡ್ಡ ಚಾಲೆಂಜ್. ದೊಡ್ಡ ಚಾಲೆಂಜ್ ಸರ್ ಅದು. ಹೌದು ನೋಡಿ ಏನ್ ಸರ್ ಈಗ ಮಧ್ಯಾಹ್ನಕ್ಕೆ ದಾರೆ ಊಟಕ್ಕೆ ಒಂದು 600 ಜನಕ್ಕೆ ಊಟ. ಅಪ್ಪೆ ಸಾರು, ಜಾಕ್ ಫ್ರೂಟ್ ಪಾಯಸ, ಜಾಕ್ ಫ್ರೂಟ್ ಪಾಯಸ ಇದೆ. ಹಲಸಿನ ಹಣ್ಣಿನ ಪಾಯಸ, ಹಲಸಿನ ಕಾಯ್ದಲ್ಲ, ಹಲಸಿನ ಹಣ್ಣಿದ್ದು ಕಾಯ್ದ ಬಿರಿಯಾನಿ ಇದೆ. ಅಪ್ಪೆ ಸಾರು, ಜಾಕ್ ಫ್ರೂಟ್ ಪಾಯಸ, ಮಿಡಿ ಉಪ್ಪಿನಕಾಯಿ, ಕಾರ್ನ್ ಕೋಸಂಬರಿ, ಪೈನಾಪಲ್ ಫ್ರೂಟ್ ಕೋಸಂಬರಿ, ಮಾವಿನಕಾಯಿ ಗೊಜ್ಜು, ಅನ್ನ ತವೆ ತುಪ್ಪ, ನೀರು ದೋಸೆ, ವೆಜ್ ಕೊಲ್ಲಾಪುರಿ, ಗೀ ರೋಸ್ಟು, ಕೊಟ್ಟೆ ಬಿರಿಯಾನಿ, ರಾಯ್ತ, ಮಂಗಳೂರು ಸೌತೆಕಾಯಿ ಹುಳಿ, ತಿಳಿಸಾರು, ಕೇಸರ್ ಪೇಣಿ, ಬಾದಾಮ್ ಹಾಲು. ವೀಕ್ಷಕ ಕೇಳಿಸ್ಕೊಂಡ್ರಿ, ಇದರಲ್ಲಿ ಯಾವ್ದು ಬೇಕು ನಮಗೆ ನೀವೇ ಕಾಮೆಂಟ್ ಹಾಕಿ. ಹೌದು, ನೆಕ್ಸ್ಟ್ ಕಿಚನ್ ಅಲ್ಲಿ ಮಾಡ್ಸೋಣ. ನಾನು ಇಲ್ಲಿ ಇವತ್ತು ಮೈಸೂರಿನಲ್ಲಿ ಒಂದು ಮದುವೆ ಸಮಾರಂಭದಲ್ಲಿದ್ದೀನಿ. ಅದು ನನ್ನ ಕ್ಲೋಸ್ ರಿಲೇಟಿವ್ ಅಂದರೆ ನನ್ನ ಬೀಗರ 2ನೇ ಮಗಳದು, ನನ್ನ ಸೊಸೆಯ ತಂಗಿದು. ಗೋಪಾಲ್ ಕೃಷ್ಣ ಅವ್ರ ಕ್ಯಾಟ್ರಿಂಗ್ ಬಗ್ಗೆ ಹೇಳ್ಬೇಕಂತಂದರೆ, ನನ್ನ ಮಗನ ಮದುವೆಗೆ ಮೊದಲು ಅವ್ರನ್ನ ಫಿಕ್ಸ್ ಮಾಡಿದ್ದು 16ರಲ್ಲಿ. ಅದಕ್ಕೆ ಮುಂಚೆಯಿಂದ ನಮ್ಮ ಹೋಟೆಲಲ್ಲಿ ನನ್ನ ಸಂಪರ್ಕ ಇತ್ತು. ಆತಿಥ್ಯ ಹೋಟ್ಲ್ ಗಾಂಧಿ ಬಜಾರಲ್ಲಿದ್ದಾಗ ನಾನು ಸ್ಕ್ರಿಪ್ಟ್ ವರ್ಕ್ಗೆಲ್ಲ ಹೋಗ್ತಾ ಇದ್ದೆ. ಅಲ್ಲೇ ರೂಮ್ ಆಗ್ತಾ ಇದ್ದಾಗಿಂದ ಗೋಪಾಲ್ ಕೃಷ್ಣ ಅವ್ರು ನನಗೆ ಗೊತ್ತಿತ್ತು. ಅವರು ಅವ್ರ ಬ್ರದರ್ ರಾಜಶೇಖರ್ ಎಲ್ಲ. ಆಮೇಲೆ ಅವ್ರು ಕ್ಯಾಟ್ರಿಂಗ್ ಸರ್ವಿಸಿಗೆ ಬಂದಮೇಲೆ ನಮ್ಮ ಮಗನ ಮದುವೆಗೆ ಫಸ್ಟ್ ಫಿಕ್ಸ್ ಮಾಡಿದ್ವಿ. ಅವತ್ತಿಂದ ಇವತ್ತವರೆಗೂ ನಮ್ಮ ಎಲ್ಲ ಸಮಾರಂಭಗಳಿಗೂ ಅವರೇನೆ. ಯಾಕೆಂದರೆ ಅಂಥ ಅದ್ಭುತವಾದಂಥ ಅಡುಗೆ ಅವರು ಅಲ್ಲಿ ಉಣಬಡಿಸ್ತಾರೆ. ಭಾಳ ರುಚಿಯಾಗಿರುತ್ತೆ, ಶುಚಿಯಾಗಿರುತ್ತೆ. ಹಾಗಾಗಿ ಈಗ ನನ್ನ ಮೊಮ್ಮಗ ಕೂಡ ಅದನ್ನೇ ತಿಂತಾ ಇದ್ದಾನೆ ನೋಡಿ. ಗೋಪಾಲ್ ಕೃಷ್ಣ ಅವ್ರ ಬಗ್ಗೆ 2 ಮಾತಿಲ್ಲ. ಇದೊಂಥರ ವಿಭಿನ್ನ ರೀತಿಯ ಒಂದು ಅಭಿಪ್ರಾಯ. ಮಾಡಿರ್ತಕ್ಕಂಥ ಊಟದ ಏನೇ ವ್ಯಂಜನಗಳಾಗಲಿ ಬಹಳ ಚೆನ್ನಾಗಿದೆ. ಬಹಳ ಒಂದು ವಿಭಿನ್ನವಾದ ಒಂದು ಆಚರಣೆ. ಸಾಮಾನ್ಯವಾಗಿ ಮಾಡ್ತಕ್ಕಂಥ ಏನೇನು ಸಂಪ್ರದಾಯದ ಬಿಟ್ಟು ಇದೊಂಥರ ಮಲೆನಾಡು ಸಂಪ್ರದಾಯದಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ. ಅಡುಗೆ ತುಂಬ ಚೆನ್ನಾಗಿದೆ. ಗೋಪಾಲ್ ಕೃಷ್ಣ ಕ್ಯಾಟ್ರರ್ಸು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ತುಂಬ ಟೇಸ್ಟಿಯಾಗಿದೆ. ಒಂಥರ ವಿಶೇಷವಾಗಿರ್ತಕ್ಕಂಥ ಊಟ ಮಾಡ್ತಾ ಇರತಕ್ಕಂಥ ಒಂದು ಅನುಭವ ಆಗ್ತಾ ಇದೆ. ಉಪ್ಪಿನಕಾಯಿ ಚೆನ್ನಾಗಿದೆ, ಹಪ್ಪಳ ಚೆನ್ನಾಗಿದೆ, ಇದು ತೊಗರಿಕಾಳು ಚೆನ್ನಾಗಿದೆ, ಪಲ್ಯ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಮತ್ತು ಪಾಯಸ ಚೆನ್ನಾಗಿತ್ತು. ಹಪ್ಪಳನೂ ಹಲಸಿನ ಪಾಯಸ, ಮತ್ತು ಇದು ಡಬಲ್ ವೆರೈಟಿ ಆಗಿದೆ. ಇದು ಹಪ್ಪಳ ಚೆನ್ನಾಗಿದೆ, ದಾಲು ತುಪ್ಪನೂ ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ಇಷ್ಟು ತಿಂದಿದ್ದೀನಿ. ಅಪ್ಪೆ ಸಾರು, ಹಾಂ, ಇದು ಚೆನ್ನಾಗಿದೆ. ನಮಗೆ ಗೊತ್ತಿಲ್ಲ ಅದು ಏನು ಹೇಳ್ತಾರೆ. ಓಕೆ, ಸೂಪ್ ಥರ ಕೊಡೋದು ಚೆನ್ನಾಗಿತ್ತು. ಜಾಕ್ ಫ್ರೂಟ್ ವೆಜ್ ದಮ್ ಬಿರಿಯಾನಿ. ಅಬ್ಬಾ, ಅಲ್ಲ
ನೋಡಿ ಒಳಗೆ ಹೆಂಗಿದೆ ಹಾ ಹೀಗೆ ನೋಡಿ ಬಾ ಈ ತರ ಎಲ್ಲಾ ಅಕ್ಕಿಗಳು ಹಾ ಅದೇ ಸಮಯ ಕರೆಕ್ಟಾಗಿ ಬೆಂದಿರ್ಬೇಕು. ಬೆಂದಿರುತ್ತಲ್ಲ ಸರ್. ಹಾಗೆ ಸೂಪರ್. ಧನ್ಯವಾದ ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.